Hi students, welcome you all to SDK Maths and Reasoning YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಫಸ್ಟ್ ಕ್ಲಾಸ್ ಒಳಗಡೆ ನಿಮ್ಮ SSLC ಫಸ್ಟ್ ಚಾಪ್ಟರ್ ಯಾವುದು ರಿಯಲ್ ನಂಬರ್ಸ್ ಬಗ್ಗೆ ಒಂದಿಷ್ಟು ಬೇಸಿಕ್ಸ್ ನ ತಿಳ್ಕೊಂಡ್ವಿ. ಹೌದಾ? ಇಲ್ಲಿ ಅದರ ಮುಂದುವರೆದ ಭಾಗವನ್ನು ನಾವು ಇಲ್ಲೇ ತಿಳ್ಕೊಳ್ಳೋಣ. ಹೌದಾ? ಸೊ ಫಸ್ಟ್ ಕ್ಲಾಸ್ ಒಳಗಡೆ ಏನಂತ ತಿಳ್ಕೊಂಡ್ವಿ, ನಿಮ್ಮ ಕ್ಲಾಸ್ 1 ಒಳಗಡೆ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ ನೋಡಿದ್ವಿ. ಹೌದಾ? ನ್ಯಾಚುರಲ್ ನಂಬರ್ ಅಂದ್ರೆ ಏನು, ಹೋಲ್ ನಂಬರ್ಸ್ ಅಂದ್ರೆ ಏನು, ಇಂಟಿಜರ್ಸ್ ಅಂದ್ರೆ ಏನು, ಆಮೇಲೆ ರ್ಯಾಷನಲ್ ಅಂಡ್ ಇರ್ಯಾಷನಲ್ ನಂಬರ್ ಅನ್ನೋದನ್ನ ನಾವು ಫುಲ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡ್ವಿ. ಹೌದಾ? ಆಮೇಲೆ ನಾವು ರಿಯಲ್ ನಂಬರ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ವಿ. ರಿಯಲ್ ನಂಬರ್ ಮೀನ್ಸ್ ವಾಟ್? ಇಟ್ ಕನ್ಸಿಸ್ಟ್ ಆಫ್ ಬೋತ್ ರ್ಯಾಷನಲ್ ಅಂಡ್ irrational number. A rational number means the number which can be written in the form of p by q. ಯಾವ್ಯಾವ ಸಂಖ್ಯೆನ ನಾವು p by q ರೂಪದಲ್ಲಿ ಬರೀತೀವಲ್ಲ ಅಂತ ಸಂಖ್ಯೆಗಳನ್ನ ಏನಂತ ಕರಿತೀವಿ? ರ್ಯಾಷನಲ್ ನಂಬರ್ ಅಂತೀವಿ. ಯಾವ್ಯಾವ ಸಂಖ್ಯೆಗಳನ್ನ ನಾವು p by q ರೂಪದಲ್ಲಿ ಬರೆಯಕ್ ಆಗೋದಿಲ್ಲಲ್ಲ ಅಂತ ಸಂಖ್ಯೆಗಳನ್ನ ಏನಂತ ಕರಿತೀವಿ? irrational ನಂಬರ್ ಅಂತ ಕರಿತೀವಿ. ಅಲ್ಲಿ p by q ಏನಾಗಿರ್ಬೇಕು? ಇಂಟಿಜರ್ ಆಗಿರ್ಬೇಕು. q should not be equal to 0 ಅಂದ್ರೆ q ಏನಾಗಿರ್ಬಾರ್ದು? 0 ಆಗ್ಬಾರ್ದು. ಯಾವ್ಯಾವ ಬರಿಬಹುದು ಅವನ್ನ ರ್ಯಾಷನಲ್ ನಂಬರ್ ಅಂತೀವಿ. ಯಾವ್ದಾವ್ದನ್ನ ಬರೆಯಕ್ ಆಗೋದಿಲ್ಲ ನಾವು p by q ರೂಪದೊಳಗ ಅದನ್ನ irrational ಅಂತೀವಿ. ಇಷ್ಟು ನಾವು ಬೇಸಿಕ್ಸ್ ಅನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಈಗ ಈ ಚಾಪ್ಟರ್ ನ ಮುಂದುವರೆದ ಸ್ವಲ್ಪ ಕಾನ್ಸೆಪ್ಟ್ ನ ತಿಳ್ಕೊಂಡು. ಚಾಪ್ಟರ್ ನೇಮ್ ಇಸ್ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಇಟ್ಸ್ ಅ ವೆರಿ ಈಸಿ ಚಾಪ್ಟರ್. ಇದೆ ವೆರಿ ಈಸಿ ಚಾಪ್ಟರ್. ನೀವು ಆರಾಮಾಗಿ ಇದರಿಂದ 4 ರಿಂದ 5 ಮಾರ್ಕ್ಸ್ ನಿಮ್ ಬೋರ್ಡ್ ಎಕ್ಸಾಮ್ ಒಳಗಡೆ ಬರ್ತದ. ಅದನ್ನ ನೀವು ಆರಾಮಾಗಿ ಈಸಿಯಾಗಿ ಸ್ಕೋರ್ ಮಾಡೋದು. ಎಸ್ ಸಿ ಇನ್ ರಿಯಲ್ ನಂಬರ್ ಒಳಗಡೆ ನಾವು ನೆಕ್ಸ್ಟ್ ಏನ್ ನೋಡ್ತೀವಪ್ಪ ಅಂತಂದ್ರ, ಈಗ ನಾವು ನಂಬರ್ಸ್ ಸಿಸ್ಟಮ್ ಅನ್ನ ಅಲ್ಲಿ ಟೈಪ್ ಆಫ್ ನಂಬರ್ ಸಿಸ್ಟಮ್ಸ್ ನ ನೋಡಿದ್ವಿ. ಹೌದಾ? ಸೊ ಇಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಪ್ರೈಮ್ ನಂಬರ್ ಮತ್ತ ಕಾಂಪೋಸಿಟ್ ನಂಬರ್ ಅಂದ್ರ ಏನಂತ ಅರ್ಥ ಮಾಡ್ಕೊಳ್ಳೋಣ. ಹೌದಾ? ಪ್ರೈಮ್ ನಂಬರ್ ಫಸ್ಟ್ ಒನ್ ಇಸ್ ಪ್ರೈಮ್ ನಂಬರ್. ಪ್ರೈಮ್ ನಂಬರ್, ಪ್ರೈಮ್ ನಂಬರ್. ಹೌದಾ? ಪ್ರೈಮ್ ನಂಬರ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಾನು 2 ಅಂತಕ್ಕಂಥ ಸಂಖ್ಯೆನ ತಗೊಂತೀನಿ. ಸೊ 2 ಅಂತಕ್ಕಂಥ ಸಂಖ್ಯೆ ಯಾವ್ಯಾವ್ದ್ರಿಂದ ಭಾಗ ಹೋಗ್ತದ? 2 ಅಂತಕ್ಕಂಥ ಸಂಖ್ಯೆ 1 ರಿಂದ ಭಾಗ ಹೋಗ್ತದ. ಹೌದಾ? ನೋಡ್ರಿ, ಭಾಗ ಹೋಗ್ತದ 2 ಅಂತಕ್ಕಂಥ ಸಂಖ್ಯೆ 1 2 2 ನಮಗೇನ್ ಬಂತು? ರಿಮೈಂಡರ್ 0 ಬಂತು, ಶೇಷ 0 ಬಂತು. ಹೌದಾ? 2 ಅಂತಕ್ಕಂಥ ಸಂಖ್ಯೆ 1 ರಿಂದ ಭಾಗ ಆಯ್ತು. ಮತ್ತೆ 2 ಅಂತಕ್ಕಂಥ ಸಂಖ್ಯೆ ಯಾವ್ದ್ರಿಂದ ಭಾಗ ಆಗ್ತದೆ? 2 ಅಂತಕ್ಕಂಥ ಸಂಖ್ಯೆ 2 ರಿಂದ ಭಾಗ ಆಗ್ತದೆ. ಹೌದಾ? 2 is divisible by 2. 2 ಅಂತಕ್ಕಂಥ 2 ಒಂದ್ಲೆ 2. ಹೌದಾ? 2 - 2 that is 0. 2 ಅಂತಕ್ಕಂಥ ಸಂಖ್ಯೆ 1 ರಿಂದನೂ ಭಾಗ ಹೋಗ್ತದೆ ಮತ್ತ 2 ರಿಂದ ಭಾಗ ಹೋಗ್ತದೆ. ಈ ಎರಡು ಸಂಖ್ಯೆಯನ್ನು ಹೊರತುಪಡಿಸಿ ಈ 2 ಅಂತಕ್ಕಂಥ ಸಂಖ್ಯೆ ಮತ್ತೆ ಯಾವ ಸಂಖ್ಯೆಯಿಂದನೂ ಭಾಗ ಹೋಗುದಿಲ್ಲ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನಾ ಇನ್ನೊಂದು ತಗೊಂತೀನಿ. 7 ಅಂತಕ್ಕಂಥ ಸಂಖ್ಯೆ. 7 ಅಂತಕ್ಕಂಥ ಸಂಖ್ಯೆ ಯಾವ್ದಾವ್ದ್ರಿಂದ ಭಾಗ ಹೋಗ್ತದೆ? 7 ಅಂತಕ್ಕಂಥ ಸಂಖ್ಯೆ 1 ರಿಂದ ಭಾಗ ಹೋಗ್ತದೆ. ಎಸ್. ಹೌದಾ? 7 ಅಂತಕ್ಕಂಥ ಸಂಖ್ಯೆ 1 7 7. ಹೌದಾ? ನಮ್ಗೆ 7 7 ಅಂದ್ರೆ 0 ಬಂತು, ರಿಮೈಂಡರ್ 0 ಬಂತು, ಶೇಷ 0 ಬಂತು. 7 ಅಂತಕ್ಕಂಥ ಸಂಖ್ಯೆ 1 ರಿಂದ ಭಾಗ ಹೋಗ್ತದೆ. ಮತ್ತೆ 7 ಅಂತಕ್ಕಂಥ ಸಂಖ್ಯೆ ಮತ್ತೆ ಯಾವ್ದ್ರಿಂದ ಭಾಗ ಹೋಗ್ತದೆ? 7 ಅಂತಕ್ಕಂಥ ಸಂಖ್ಯೆ 7 ರಿಂದ ಭಾಗ ಹೋಗ್ತದೆ. ಹೌದಾ? 7 1 7, ರಿಮೈಂಡರ್ ಏನ್ ಬಂತು? 0 ಬಂತು. ಈ 1 ಮತ್ತ 7 ಹೊರತುಪಡಿಸಿ 7 ಅಂತಕ್ಕಂಥ ಸಂಖ್ಯೆ ಮತ್ತೆ ಯಾವ ಸಂಖ್ಯೆಯಿಂದನೂ ಭಾಗ ಹೋಗುದಿಲ್ಲ. 1 ಮತ್ತು 7 ಹೊರತುಪಡಿಸಿ 7 ಅಂತಕ್ಕಂಥ ಸಂಖ್ಯೆ ಇದೇನದ ಇದು ಯಾವ್ದ್ರಿಂದನೂ ಭಾಗ ಹೋಗುದಿಲ್ಲ. 1 ಮತ್ತು 7 ಹೊರತುಪಡಿಸಿ 7 ಅಂತಕ್ಕಂಥ ಸಂಖ್ಯೆ ಮತ್ತೆ ಯಾವ ಸಂಖ್ಯೆಯಿಂದನೂ ಭಾಗ ಹೋಗುದಿಲ್ಲ. ಅದೇ ತರ 1 ಮತ್ತು 2 ಹೊರತುಪಡಿಸಿ 1 ಮತ್ತು 2 ಬಿಟ್ರ ಈ 2 ಅಂತಕ್ಕಂಥ ಸಂಖ್ಯೆ ಮತ್ತೆ ಯಾವ ಸಂಖ್ಯೆಯಿಂದನೂ ಭಾಗ ಹೋಗುದಿಲ್ಲ. ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೋಣ. ಎಕ್ಸಾಂಪಲ್ 13. 13 ಅನ್ನೋ ಸಂಖ್ಯೆ ಗಮನಿಸ್ರಿ. 13 ಇಟ್ ಈಸ್ ಡಿವಿಸಿಬಲ್ ಬೈ 1. ಹೌದಾ? 13 ಅನ್ನ ನಾವು 1 ರಿಂದ ಡಿವೈಡ್ ಮಾಡಬಹುದು. 1 13 13. ಹೌದಾ? 1 13 13 ಇದೇನಾಯ್ತು? 13 13 ಅಂತ 0. ಮತ್ತೆ ಯಾವ್ದ್ರಿಂದ ಡಿವೈಡ್ ಆಕೈತಿ? 13 ಅನ್ನಕ್ಕಂಥ ಸಂಖ್ಯೆ 13 ಇಂದ ಡಿವೈಡ್ ಆಕೈತಿ. 13 1 13. ಹೌದಾ? ನಮ್ಗ 0 ಬರುತ್ತೆ. ಹೌದಾ? 13 ಅಂತಕ್ಕಂಥ ಸಂಖ್ಯೆ 1 ರಿಂದ ಡಿವೈಡ್ ಆಕೈತಿ ಮತ್ತೆ 13 ಇಂದ ಡಿವೈಡ್ ಆಕೈತಿ. ಇಂಥ ಸಂಖ್ಯೆಗಳು ಯಾವ ಸಂಖ್ಯೆಗಳು ಕೇವಲ 1 ಮತ್ತು ಅದೇ ಸಂಖ್ಯೆ. ಹೌದಾ? ನೋಡಿಲಿ, 1 ರಿಂದ ಡಿವೈಡ್ ಆಗಕತ್ತೈತಿ ಮತ್ತೆ ಹೊಳೆ ಅದೇ ಸಂಖ್ಯೆಯಿಂದ ಡಿವೈಡ್ ಆಗಕತ್ತೈತಿ. 1 ರಿಂದ ಡಿವೈಡ್ ಆಗಕತ್ತೈತಿ ಮತ್ತೆ ಹೊಳೆ ಅದೇ ಸಂಖ್ಯೆಯಿಂದ ಡಿವೈಡ್ ಆಗಕತ್ತೈತಿ. 1 ರಿಂದ ಡಿವೈಡ್ ಆಗಕತ್ತೈತಿ ಮತ್ತೆ ಹೊಳೆ ಅದೇ ಸಂಖ್ಯೆಯಿಂದ ಡಿವೈಡ್ ಆಗಕತ್ತೈತಿ. ಯಾವ ಸಂಖ್ಯೆ ಕೇವಲ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತದಲ್ಲ ಅಂತ ಸಂಖ್ಯೆಗಳನ್ನ ಏನಂತ ಕರಿತೀವಿ? ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಹೌದಾ? ಸೊ ಇದಕ್ಕ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇವಕ್ಕೆ ಯಾವ ಸಂಖ್ಯೆಗಳು ಅಂತೀವಿ? ಅವಿಭಾಜ್ಯ ಸಂಖ್ಯೆಗಳಂತ ಕನ್ನಡದಲ್ಲಿ ಕರಿತೀವಿ. ಹೌದಾ? ಇವಕ್ಕೆ ಏನಂತ ಕರಿತೀವಿ? 1 and 7 ಏನಂತೀವಿ? ಫ್ಯಾಕ್ಟರ್ಸ್ ಆಫ್ 7 ಅಂತೀವಿ. 1 and 7 ಗೆ ಫ್ಯಾಕ್ಟರ್ಸ್ ಆಫ್ 7 ಅಂದ್ರ 7 ಅನ್ನ ಭಾಗ ಮಾಡುವಂತ ಸಂಖ್ಯೆಗಳು ಅವು ಯಾವ? 1 ಮತ್ತು
7. ಹೌದಾ? ಇದಕ್ಕೆ 1 ಮತ್ತು 2 ಏನಂತೀವಿ? ಫ್ಯಾಕ್ಟರ್ಸ್ ಆಫ್ 2 ಅಂತೀವಿ. ಏನಂತೀವಿ? 1 ಮತ್ತು 2 ಫ್ಯಾಕ್ಟರ್ಸ್ ಆಫ್ 2. ಎರಡನ್ನ ಭಾಗ ಮಾಡುವಂತ ಸಂಖ್ಯೆಗಳು ಯಾವುವು? 1 ಮತ್ತು 2. ಹೌದಾ? 1 ಮತ್ತು 13 ಏನಂತೀವಿ? ಫ್ಯಾಕ್ಟರ್ಸ್ ಆಫ್ 13 ಅಂತೀವಿ. 13 ಭಾಗ ಮಾಡ್ತಕ್ಕಂಥ ಎರಡೆರಡು ಸಂಖ್ಯೆಗಳು ಯಾವುವು? 1 ಮತ್ತು 13. ಹೌದಾ? ಇಲ್ಲಿ ಎಷ್ಟು ಫ್ಯಾಕ್ಟರ್ಸ್ ಇರ್ತಾವಪ್ಪ ಪ್ರೈಮ್ ನಂಬರ್ ಒಳಗ ಅಂದ್ರ ಕೇವಲ ಎರಡು ಫ್ಯಾಕ್ಟರ್ಸ್ ಇರ್ತಾವ. ಎರಡು ಫ್ಯಾಕ್ಟರ್ ಅದಾವ. ಈಗ ಇಲ್ಲಿ ಎರಡೇ ಫ್ಯಾಕ್ಟರ್ಸ್ ಅದಾವ, ಇಲ್ಲಿ ಎರಡೇ ಫ್ಯಾಕ್ಟರ್ಸ್ ಅದಾವ, ಇಲ್ಲಿ ಎರಡೇ ಫ್ಯಾಕ್ಟರ್ಸ್ ಅದಾವ. ಕೇವಲ ಒಂದು ಸಂಖ್ಯೆಗೆ ಎರಡು ಫ್ಯಾಕ್ಟರ್ಸ್ ಇದ್ದಂದ್ರ ಅಂತ ಸಂಖ್ಯೆಗಳನ್ನ ಅಂತ ಕರಿತೀವಿ ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಹೌದಾ? ಸೊ ದ ನಂಬರ್ ವಿಚ್ ಹಾಸ್ ಓನ್ಲಿ two factors, only two factors, only two factors, only two factors. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓನ್ಲಿ ಟೂ ಫ್ಯಾಕ್ಟರ್ಸ್. ಯಾವ್ಯಾವ ಸಂಖ್ಯೆ ಕೇವಲ ಎರಡು ಫ್ಯಾಕ್ಟರ್ಸ್ ಇರ್ತಾವಲ್ಲ ಅಂತವಕ್ಕೆ ಏನಂತ ಕರಿತೀವಿ ನಾವು? ಪ್ರೈಮ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ 2, 7, 5, 11, 13. ಆಲ್ ದೀಸ್ ಆರ್ ಪ್ರೈಮ್ ನಂಬರ್. ಆಲ್ ದೀಸ್ ಆರ್ ಪ್ರೈಮ್ ನಂಬರ್. ಹೌದಾ? ಸೊ ನೆಕ್ಸ್ಟ್ ಈಗ ನಾವು ಪ್ರೈಮ್ ನಂಬರ್ ಅಂದ್ರೆ ನೋಡಿದ್ವಿ ಏನದ? ಓನ್ಲಿ ಟೂ ಫ್ಯಾಕ್ಟರ್ಸ್ ಅದ. ಅದ ಒಂದ್ ಫ್ಯಾಕ್ಟರ್ ಏನಾಗದ? 1 ಅನ್ನೋದು ಫಿಕ್ಸ್. ಇಲ್ಲಿನ 1 ಐತಿ, ಇಲ್ಲಿನ 1 ಐತಿ, ಇಲ್ಲಿನ 1 ಐತಿ. ಹೌದಾ? ಇನ್ನೊಂದು ಫ್ಯಾಕ್ಟರ್ ಏನಾಗದ? ಅದೇ ಸಂಖ್ಯೆ 13 ಗ 1 ಮತ್ತು 13 ಅನ್ನೋ ಅದೇ ಸಂಖ್ಯೆ, 2 ಗ 1 ಮತ್ತು 2 ಅನ್ನೋ ಅದೇ ಸಂಖ್ಯೆ, 7 ಗೆ 1 ಮತ್ತು 7 ಅನ್ನೋ ಅದೇ ಸಂಖ್ಯೆ. ಒಂದು ಫ್ಯಾಕ್ಟರ್ ಏನಾಗಿರ್ತದ? ಇಟ್ ಇಸ್ ಆಲ್ವೇಸ್ 1. ದ ಅದರ್ ಫ್ಯಾಕ್ಟರ್ ಇಸ್ ದ ನಂಬರ್ ಇಟ್ ಸೆಲ್ಫ್. ಹೌದಾ? ಸೊ ಯಾವ ನಂಬರ್ ಇರ್ತದಲ್ಲ ಅದೇ ನಂಬರ್ ಆಗಿರ್ತದೆ. ಕೇವಲ ಎರಡು ಫ್ಯಾಕ್ಟರ್ ಇದ್ದು ಅಂದ್ರ ಅವಕ್ಕೇನಂತ ಕರಿತೀವಿ ನಾವು? ಪ್ರೈಮ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರೈಮ್ ನಂಬರ್. ಈಗ ಮೋರ್ ದನ್ ಟೂ ಫ್ಯಾಕ್ಟರ್ಸ್ ಇದ್ರ ಅದಕ್ಕ ಏನಂತ ಕರಿತೀವಿ ಅನ್ನೋದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮೋರ್ ದನ್ ಟೂ ಫ್ಯಾಕ್ಟರ್ಸ್ ಇತ್ತಪ್ಪ ಅಂದ್ರ ಅಂತ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ? ಕಾಂಪೋಸಿಟ್ ನಂಬರ್ಸ್ ಅಂತೀವಿ. ಏನಂತೀವಿ? ಕಾಂಪೋಸಿಟ್ ನಂಬರ್ಸ್ ಅಂತೀವಿ. ಕನ್ನಡದೊಳಗ ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ನಾವು. ಕಾಂಪೋಸಿಟ್ ನಂಬರ್ಸ್. ಹೌದಾ? ಕಾಂಪೋಸಿಟ್ ನಂಬರ್ಸ್ ಅಂತೀವಿ. ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್ ಅಂತೀವಿ. ಏನಪ್ಪ ಕಾಂಪೋಸಿಟ್ ನಂಬರ್ ಅಂದ್ರೆ? ಫಾರ್ ಎಕ್ಸಾಂಪಲ್, ಯಾವಾಗಲೂ ನಾವು ಗಣಿತನ್ನ ಉದಾಹರಣೆಯಿಂದ ಕಲಿತಾ ಹೋದಾಗ ನಮಗ ಸರಳವಾಗಿ ಗಣಿತ ಅರ್ಥ ಆಗ್ತದ ಒಂದು ತಿಳ್ಕೋಬೇಕು. ಹೌದಾ? ನೋಡಿಲ್ಲ, ಫಾರ್ ಎಕ್ಸಾಂಪಲ್ 4. ಈಗ 4 ಅನ್ನೋದು ಯಾವ್ದೇ ನಂಬರ್ ಇಂದ ಡಿವೈಡ್ ಆಗ್ತದೆ. 4 ಅನ್ನೋದು 1 ರಿಂದ ಡಿವೈಡ್ ಆಕತಿ. ಎಸ್ ಸರ್, 4 ಅನ್ನೋದು 1 ರಿಂದ ಡಿವೈಡ್ ಆಕತಿ. ಹೌದಾ? 1 4 4. ಎಸ್, 4 ಅನ್ನೋದು 1 ರಿಂದ ಡಿವೈಡ್ ಆಗ್ತದೆ. ನೆಕ್ಸ್ಟ್ 4 ಅನ್ನೋದು ಮತ್ತೆ ಯಾವ್ದ್ರಿಂದ ಡಿವೈಡ್ ಆಗ್ತದೆ ನೋಡ್ರಿ? 4 ಅನ್ನೋದು 2 ರಿಂದ ಆಗ್ತದ. ಎಸ್, ನೋಡೋಣ. 4 ಅನ್ನೋದು 2 ರಿಂದ ಆಗ್ತದ. 2 2 4. 4 ರನ್ ಹಾಕೋದ್ರ 0. ಮತ್ತೆ 4 ಅನ್ನೋದು ಮತ್ತೆ ಯಾವ್ದ್ರಿಂದ ಡಿವೈಡ್ ಆಕತಿ? 4 ಅದೇ 4 ಇಂದ ಡಿವೈಡ್ ಆಗ್ತತಿ. ಎಸ್, 4 ಈಸ್ ಡಿವಿಸಿಬಲ್ ಬೈ ಸೇಮ್ ನಂಬರ್ 4. 4 1 4. ಹೌದಾ? ಸಿ 4 1 ಡಿವೈಡ್ ಆಕತಿ, 2 ಡಿವೈಡ್ ಆಕತಿ, ಮತ್ ಅದೇ ನಂಬರ್ 4 ಡಿವೈಡ್ ಆಕತಿ. ಹೌದಾ? ಎಸ್ ಸರ್. ನಾ ಫಾರ್ ಎಕ್ಸಾಂಪಲ್ 12 ತಗೊಂತೀನಿ. 12 ಯಾವ್ಯಾವ ನಂಬರ್ ಲಿಂದ ಡಿವೈಡ್ ಆಕತಿ ನೋಡೋಣ? 12 1 ರಿಂದ ಡಿವೈಡ್ ಆಕತಿ. ಎಸ್, ನೋಡೋಣ. 12 1 ರಿಂದ ಡಿವೈಡ್ ಆಗ್ತದ. 1 12 12. ಹೌದಾ? 1 12 12. 12 12 ಹೋದ್ರ 0. ರಿಮೈಂಡರ್ ಏನ್ ಬಂತು? 0. ಡಿವೈಡ್ ಮೀನ್ಸ್ ರಿಮೈಂಡರ್ ಏನ್ ಬರ್ಬೇಕು? ಡಿವಿಸಿಬಲ್ ಅಂದ್ರೆ ಏನ್ ಮೀನಿಂಗ್? ನಮಗೆ ಲಾಸ್ಟ್ ನಾಗ ರಿಮೈಂಡರ್ ಏನ್ ಬರ್ಬೇಕ? 0 ಬರ್ಬೇಕು. 0 ಬಂತಂದ್ರ ಅದೇ ಡಿವಿಸಿಬಲ್ ಆಗ್ತದಂತ ಅರ್ಥ. ಹೌದಾ? ನೆಕ್ಸ್ಟ್ ಈಗ ಮತ್ತೆ ಯಾವ್ದ್ರಲ್ಲಿ ಡಿವೈಡ್ ಆಕತಿ? 2 ಆಗ್ತದನ 12. ಎಸ್, 2 6 12. ನೋಡಿ, 12 12 ಹೋದ್ರ 0 ಬಂತು ಅಂದ್ರೆ 12 2 ರಿಂದನೂ ಭಾಗ ಹೋಗ್ತದಂತ. ಹೌದಾ? ಸೊ 2 ರಿಂದ ಭಾಗ ಹೋಗ್ತದೆ. ಮತ್ 3 ರಿಂದ ಆಗ್ತದ ನೋಡ್ರಿ. ಎಸ್, 3 ರಿಂದ ಆಗ್ತದ. 12 3 ರಿಂದ ಆಗ್ತದ. 3 4 12. 12 12 ಹೋದ್ರ 0. ಎಸ್ ಸರ್. ಎಸ್, 3 ರಿಂದ 4. ಮತ್ತೆ ಯಾವ್ದ್ರಿಂದ ಆಗ್ತತಿ? 4 ರಿಂದ ಆಗ್ತದ. ಚೆಕ್ ಮಾಡೋಣ ನೋಡ್ರಿ. 4 ರಿಂದ ಆಗ್ತದ ನೋಡ್ರಿ. 12 4 ರಿಂದ ಆಗ್ತದ. 4 3 12. 12 12 ಹೋದ್ರ 0. ಎಸ್, 4 ರಿಂದ ಆಗ್ತದ. ನೆಕ್ಸ್ಟ್ ಮತ್ತೆ ಯಾವ ನಂಬರ್ ಇಂದ ಆಗ್ತದ? ಲೆಟ್ ಅಸ್ ಚೆಕ್. 6 ಇಂದ ಆಗ್ತದ ನೋಡ್ರಿ. 5 ರಿಂದ ಆಗ್ತದನ? ಇಲ್ಲ. 12 ಆಡ್ಲೆ 5 ಆಡ್ಲೆ 10. 12 ಬರುದಿಲ್ಲ 5 ಮಧ್ಯೆ. ಹೌದಾ? ಸೊ 6 ಇಂದ ಆಗ್ತದ ನೋಡ್ರಿ. 6 2 12. ಹೌದಾ? 12 12 0. 6 ಇಂದನೂ ಆಗ್ತದೆ. ನೆಕ್ಸ್ಟ್ ಯಾವ್ದ್ರಿಂದ ಆಗ್ತದ? ಸೊ 7 ಇಂದ ಆಗ್ತದನ? ಇಲ್ಲ. 7 ಇಂದ 7 7 2 14. 7 ಇಂದ ಆಗಿಲ್ಲ. 8 ಇಂದ ಆಗ್ತದನ? ಇಲ್ಲ. 9 ಇಂದ ಆಗ್ತದನ? ಇಲ್ಲ. ನೆಕ್ಸ್ಟ್ ಯಾವ್ದ್ರಿಂದ ಆಗ್ತದೆ? 12 ಇಂದ ಆಗ್ತದೆ. 12 ಇಂದ ಡಿವೈಡ್ ಆಗ್ತದೆ. 12 1 12. ಹೌದಾ? 12 ಇಂದನೂ ಡಿವೈಡ್ ಆಗ್ತದೆ. ಸೊ ಇಲ್ಲಿ ನಾವು ಗಮನಿಸಬಹುದು 12 ಅಂತಕ್ಕಂಥ ಸಂಖ್ಯೆ
ಒಂದರಿಂದ ಡಿವೈಡ್ ಆಗ್ತದೆ, ಎರಡರಿಂದನೂ ಡಿವೈಡ್ ಆಗ್ತದೆ, ಮೂರರಿಂದನೂ ಡಿವೈಡ್ ಆಗ್ತದೆ, ನಾಲ್ಕರಿಂದನೂ ಡಿವೈಡ್ ಆಗ್ತದೆ, ಆರಿಂದ ಡಿವೈಡ್ ಆಗ್ತದೆ, 12ರಿಂದ ಡಿವೈಡ್ ಆಗ್ತದೆ. ಹೌದಾ? ಸೊ ಇವಕ್ಕೆಲ್ಲ ಏನಂತೀವಿ ನಾವು ಫ್ಯಾಕ್ಟರ್ಸ್ ಆಫ್ 12 ಅಂತೀವಿ. ಇವಕ್ಕೆಲ್ಲಕ್ಕೆ ಏನಂತೀವಿ ಫ್ಯಾಕ್ಟರ್ಸ್ ಆಫ್ 12 ಅಂತೀವಿ. ಫ್ಯಾಕ್ಟರ್ಸ್ ಆಫ್ 12 12ರ ಅಪವರ್ತನಗಳು. ಕನ್ನಡದೊಳಗೆ ಏನಂತೀವಿ 12ರ ಅಪವರ್ತನಗಳು ಅಂತೀವಿ. ಹೌದಾ? ಇವಕ್ಕೆಲ್ಲ ಏನಂತೀವಿ 1 to 4 ಇವಕ್ಕೂ ಫ್ಯಾಕ್ಟರ್ಸ್ ಆಫ್ 4 ಅಂತೀವಿ. ಫ್ಯಾಕ್ಟರ್ಸ್ ಆಫ್ 4 ಅಂತೀವಿ. ಹೌದಾ? 4ರ ಅಪವರ್ತನಗಳು ಅಂತ ಕರಿತೀವಿ. ನೋಡ್ರಿ ಇಲ್ಲಿ ಎಷ್ಟು ಫ್ಯಾಕ್ಟರ್ ಅದಾವ? 1 2 3. ಹೌದಾ? ಟೋಟಲ್ ಎಷ್ಟು ಫ್ಯಾಕ್ಟರ್ಸ್ ಅದಾವ? 3 ಫ್ಯಾಕ್ಟರ್ಸ್ ಅದಾವ. ಇಲ್ಲಿ ಅದ ನೋಡ್ರಿ 1 2 3 4 5 6 ಟೋಟಲ್ 6 ಫ್ಯಾಕ್ಟರ್ಸ್ ಅದಾವ. ಹೌದಾ? ನೋಡಿದೆ ಪ್ರೈಮ್ ನಂಬರ್ ನಾಗ ಎಷ್ಟು ಫ್ಯಾಕ್ಟರ್ಸ್ ಇದ್ದು? ಓನ್ಲಿ 2 ಫ್ಯಾಕ್ಟರ್ಸ್ ಇದ್ದು. ಇಲ್ಲೇ ಮೋರ್ ದ್ಯಾನ್ 2 ಅಂದ್ರೆ 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಅದ. ಇಲ್ಲೇ 2ಕ್ಕಿಂತ ಹೆಚ್ಚು 3 ಫ್ಯಾಕ್ಟರ್ ಅದ. ಇಲ್ಲೇ 2ಕ್ಕಿಂತ ಹೆಚ್ಚು 6 ಫ್ಯಾಕ್ಟರ್ಸ್ ಅದ. ಅಂತ ಸಂಖ್ಯೆಗಳನ್ನ ದ ನಂಬರ್ಸ್ ವಿಚ್ ಹ್ಯಾವ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್, ಯಾವ ಸಂಖ್ಯೆಗಳು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರ್ತಾವಲ್ಲ ಅವಕ್ಕೆ ಏನಂತ ಕರಿತೀವಿ ನಾವು? ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಸೊ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಹೌದಾ? ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಹೌದಾ? 2ಕ್ಕಿಂತ ಹೆಚ್ಚು ಅಪವರ್ತನಗಳು, 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಇದ್ರ ಆ ಸಂಖ್ಯೆಗಳನ್ನು ಏನಂತೀವಿ ನಾವು? ಕಾಂಪೋಸಿಟ್ ನಂಬರ್ ಅಂತೀವಿ. ಈ ಬೇಸಿಕ್ ಡಿಫರೆನ್ಸ್ ನಿಮ್ಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಫಾರ್ ಕಾಂಪೋಸಿಟ್ ನಂಬರ್ ಏನ 4 12 8 9. 9 is also composite number. Why? 9 divisible by 1 3 and 9. ಹೌದಾ? ಎಷ್ಟು ಫ್ಯಾಕ್ಟರ್ಸ್ ಅದಾವ? 3 ಫ್ಯಾಕ್ಟರ್ಸ್ ಅದಾವ. 1ರಿಂದ ಡಿವೈಡ್ ಆಕತ್ತ, 3ರಿಂದ ಡಿವೈಡ್ ಆಕತ್ತ, ಮತ್ತೆ 9ಇಂದನೂ ಡಿವೈಡ್ ಆಕತ್ತ. ಹೌದಾ? ಮೋರ್ ದನ್ 2 ಫ್ಯಾಕ್ಟರ್ಸ್ ಅದ. ಹೌದಾ? 3 ಫ್ಯಾಕ್ಟರ್ಸ್ ಅದ. ಮೋರ್ ದನ್ 2 ಫ್ಯಾಕ್ಟರ್ಸ್ ಅದ. ಸೊ therefore 9 is also composite number. So 9 is also composite number. ಇಷ್ಟು ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಪ್ರೈಮ್ ನಂಬರ್ ಅಂಡ್ ದ ಕಾಂಪೋಸಿಟ್ ನಂಬರ್ ಗುರುತಿಸಬೇಕು. ಯಾವ್ದು ಪ್ರೈಮ್ ನಂಬರ್ ಯಾವ್ದು ಕಾಂಪೋಸಿಟ್ ನಂಬರ್ ಅನ್ನೋದನ್ನ ನಿಮ್ಗ ಡಿಫ್ರೆನ್ಶಿಯೇಟ್ ಮಾಡಾಕ, ಬೇರೆ ಬೇರೆ ಮಾಡಾಕ ಗುರುತಿರ್ಬೇಕು. ಹೌದಾ? ಓನ್ಲಿ 2 ಫ್ಯಾಕ್ಟರ್ಸ್ ಇದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಪ್ರೈಮ್ ನಂಬರ್ ಅಂತೀವಿ. ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಎಷ್ಟು ಇರ್ಬೋದು? ಎಷ್ಟು ಬೇಕಾದಷ್ಟು ಇರ್ಬೋದು. 2ಕ್ಕಿಂತ ಜಾಸ್ತಿ ಇತ್ತಂದ್ರೆ ಮುಗಿಬೇಕು. ಅದೆಲ್ಲ ಏನಾಕತಿ? ಕಾಂಪೋಸಿಟ್ ನಂಬರ್ ಆಕತಿ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೈಮ್ ನಂಬರ್ ಅಂಡ್ ಕಾಂಪೋಸಿಟ್ ನಂಬರ್. ಹೌದಾ? ನೆಕ್ಸ್ಟ್ ನೋಡೋಣ. ನಾವ್ ಇನ್ನೊಂದು ನೋಡ್ಬೇಕ. ಈಗ 1 ಅಂತಕ್ಕಂಥ ಸಂಖ್ಯೆ ಏನಾಕತ್ತ ಅನ್ನೋದನ್ನ ನಾವ್ ಇಲ್ಲಿ ಗಮನಿಸ್ಬೇಕು. ಹೌದಾ? ಈಗ 1 ಅಂತಕ್ಕಂಥ ಸಂಖ್ಯೆ ಯಾವ್ದಾದ್ರಿಂದ ಭಾಗ ಹೋಗ್ತದ? ವಿಚಾರ ಮಾಡ್ರಿ. 1 ಅಂತಕ್ಕಂಥ ಸಂಖ್ಯೆ ಯಾವ್ದಾದ್ರಿಂದ ಭಾಗ ಹೋಗ್ತದ? 1 ಅಂತಕ್ಕಂಥ ಸಂಖ್ಯೆ ಕೇವಲ 1ರಿಂದ ಅಷ್ಟ ಭಾಗ ಹೋಗ್ತದೆ. 1 ಅಂತಕ್ಕಂಥ ಸಂಖ್ಯೆ ನೋಡ್ರಿ, 1 ಅಂತಕ್ಕಂಥ ಸಂಖ್ಯೆ 1ರಿಂದ ಅಷ್ಟ. 1 ಒಂದ್ಲೇ 1. ಹೌದಾ? 1ರಾಗ 1 ಹೋದ್ರೆ 0. ಹೌದಾ? 1ರಾಗ 1 ಹೋದ್ರೆ 0. ಈ 1 ಅಂತಕ್ಕಂಥ ಸಂಖ್ಯೆ ಕೇವಲ 1ರಿಂದ ಅಷ್ಟ ಭಾಗ ಹೋಗ್ತದೆ. ಹೌದಾ? ಈಗ ಇದು ಪ್ರೈಮ್ ನಂಬರ್ ಆಗಬೇಕಿತ್ತಂದ್ರೆ ನಮ್ಗೆ ಎಷ್ಟು ಬೇಕಾಗಿತ್ತು? 2 ಫ್ಯಾಕ್ಟರ್ಸ್ ಬೇಕಾಗಿತ್ತು. ಹೌದಾ? ಅಕಸ್ಮಾತ್ ನಾವು 1 ಕಾಂಪೋಸಿಟ್ ನಂಬರ್ ಅನ್ಬೇಕಿತ್ತಂದ್ರ ಇಲ್ಲೇ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಬೇಕಾಗಿತ್ತು. ಬಟ್ ಇಲ್ಲೇನದ ಓನ್ಲಿ 1 ಫ್ಯಾಕ್ಟರ್ ಅದ. ದೇರ್ಫೋರ್ 1 ಅನ್ನತಕ್ಕಂಥ ಸಂಖ್ಯೆ ಪ್ರೈಮ್ ನಂಬರ್ ಅಲ್ಲ, ಕಾಂಪೋಸಿಟ್ ನಂಬರ್ ಅಲ್ಲ. ಇಟ್ ಈಸ್ ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್. 1 ಅಂತಕ್ಕಂಥ ಸಂಖ್ಯೆ ಏನದ? ಇಟ್ ಈಸ್ ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್. ಇದು ಪ್ರೈಮ್ ನಂಬರ್ ಅಲ್ಲ, ಕಾಂಪೋಸಿಟ್ ನಂಬರ್ ಅಲ್ಲ. ಇದು ನಮಗ ಗುರ್ತಿರ್ಬೇಕು. ಹೌದಾ? 1 ಈಸ್ ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್. ಹೌದಾ? 1 ಅಂತಕ್ಕಂಥ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಯೂ ಅಲ್ಲ, ಸಂಯುಕ್ತ ಸಂಖ್ಯೆಯೂ ಅಲ್ಲ ಅನ್ನುವಂತ ಸಂಖ್ಯೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನ್ ಮಾಡ್ಬೇಕ? ನಮಗ ಗುರ್ತಿರ್ಬೇಕು. ಹೌದಾ? ನೆಕ್ಸ್ಟ್ ಈ ಪ್ರೈಮ್ ನಂಬರ್ ಕಾಂಪೋಸಿಟ್ ನಂಬರ್ ಅಂದ್ರ ಏನಂತ ನಾವು ಅರ್ಥ ಮಾಡ್ಕೊಂಡ್ವಿ. ಅವಕ್ಕ ಎಕ್ಸಾಂಪಲ್ ನೋಡಿದ್ವಿ. ಹೌದಾ? ಈಗ ನೆಕ್ಸ್ಟ್ LCM ಅಂದ್ರೇನು, HCF ಅಂದ್ರೇನು ಅದನ್ನು ಅರ್ಥ ಮಾಡ್ಕೋಬೇಕು. ನೀವು LCM HCF ನೀವು 4ನೇ ತರಗತಿ 5ನೇ ತರಗತಿ ಇದ್ದಾಗಿಂತನೂ ಫೈಂಡ್ ಮಾಡ್ಕೊಂತ ಬಂದಿರಿ. ಬಟ್ ಎಷ್ಟೋ ಮಕ್ಕಳಿಗೆ ನಾನು ರೆಗ್ಯುಲರ್ ಕ್ಲಾಸಸ್ ಮಾಡೋ ಮುಂದಾಗ ಅವರಿಗೆ LCM HCF ಎಕ್ಸಾಕ್ಟ್ ಮೀನಿಂಗ್ ಗೊತ್ತಿರೋದಿಲ್ಲ. ಹೌದಾ? ವಾಟ್ ಈಸ್ ಮೀನ್ ಬೈ LCM ಅಂಡ್ ವಾಟ್ ಈಸ್ ಮೀನ್ ಬೈ HCF ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಹೌದಾ? ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ LCM. ಎಲ್ಲರೂ ಹೇಳ್ತಾರೆ LCM ಅನ್ನೋದು ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತೇಳಿ. ಅದನ್ನೊಂದು ಹೇಳ್ತಾರೆ. ಬಟ್ ಏನಪ್ಪಾ ಅದ್ರ ಮೀನಿಂಗ್ ಅಂತ ಕೇಳಿದ್ರೆ ಅದು ಅವ್ರಿಗೆ ಗೊತ್ತಿಲ್ಲ. ವಾಟ್ ಈಸ್ ಮೀನ್ ಬೈ LCM ಅನ್ನೋದನ್ನ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಹೌದಾ? L ಫಾರ್ ಲೀಸ್ಟ್, C ಫಾರ್ ಕಾಮನ್, M ಫಾರ್ ಮಲ್ಟಿಪಲ್. ಈ ಕನ್ನಡದೊಳಗೆ ಏನಂತ ಕರಿತೀವಿ? ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತೀವಿ. ಮಲ್ಟಿಪಲ್ ಮೀನ್ಸ್ ಅಪವರ್ತ್ಯ. ಹೌದಾ? ಫ್ಯಾಕ್ಟರ್ ಅಂದ್ರ ಅಪವರ್ತನ, ಮಲ್ಟಿಪಲ್ ಅಂದ್ರ ಅಪವರ್ತ್ಯ. ಹೌದಾ? ಸೊ ನಾವು ಕನ್ನಡದೊಳಗೆ ಏನಂತ ಕರಿತೀವಿ? ಇದನ್ನ ಲ ಸಾ ಅಂತ ಕರಿತೀವಿ. ಲ ಸಾ ಅಂತ ಕರಿತೀವಿ. ಅಂದ್ರ ಲಘುತ್ತಮ
ಸಾಮಾನ್ಯ ಅಪವರ್ತ್ಯ ಅಂತ ಕರಿತೀವಿ. ಅಪವರ್ತ್ಯ ಅಂದ್ರ ಮಲ್ಟಿಪಲ್, ಅಪವರ್ತನ ಅಂದ್ರ ಫ್ಯಾಕ್ಟರ್ಸ್. ಈ ಬೇಸಿಕ್ ಡಿಫರೆನ್ಸ್ ಗೊತ್ತಿರ್ಬೇಕು. ಹೌದಾ? ನೋಡೋಣ. ಈಗ ನಾವು ಸಣ್ಣರಿದ್ದಾಗಿಂದ ನೋಡಿ ಯಾವ ಸಂಖ್ಯೆ ಕೊಡ್ತಾರ, ಫೈಂಡ್ ದಿ ಎಲ್ಸಿಎಂ ಆಫ್ ದಿಸ್ ಟು ನಂಬರ್ ಅಂತಾರೆ. ಏನಪ್ಪಾ ಅದ್ರ ಬೇಸಿಕ್ ಮೀನ್ ಅಂದ್ರ, ನಾವು ಒಂದು ಎಕ್ಸಾಂಪಲ್ ಎಕ್ಸಾಂಪಲ್ ತಗೊಂಡ ನಾವು ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಂಬರ್ 6 ಅನ್ನು ತಗೊಂಡೆ, ಆಮೇಲೆ ಇನ್ನೊಂದು ನಂಬರ್ 8 ಅನ್ನು ತಗೊಂಡೆ. ಹೌದಾ? ಲೆಟ್ ಅಸ್ ಫೈಂಡ್ ದಿ ಎಲ್ಸಿಎಂ ಆಫ್ 6 and 8. 6 and 8 ಅನ್ನ ಎಲ್ಸಿಎಂ ನ ಫೈಂಡ್ ಮಾಡೋಣ. ಹೌದಾ? ನೋಡಿ, ನಾವು ಬೇಸಿಕ್ ಕಾನ್ಸೆಪ್ಟ್ ಮುಖಾಂತರ ಹೋಗೋಣ. ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತಾರ. ಏನದ ಲೀಸ್ಟ್ ಕಾಮನ್ ಮಲ್ಟಿಪಲ್? ಇಲ್ಲಿ ಏನದ ಮಲ್ಟಿಪಲ್ ಅದ. ಹೌದಾ? ನಾವು ಮೊದಲೇನ್ ಬರ್ಕೋಬೇಕು, ಮಲ್ಟಿಪಲ್ಸ್ ಆಫ್ 6 and 8 ಬರ್ಬೇಕು. ಏನಪ್ಪ ಮಲ್ಟಿಪಲ್ಸ್ ಆಫ್ 6 ಅಂದ್ರ 6 ಒಂದೇ 6. ಹೌದಾ? ಇದು 6 ಮಲ್ಟಿಪಲ್ ಆಫ್ 6 ಮತ್ 6 ಎಲ್ಲ 12. 12 ಅನ್ನೋದು ಮಲ್ಟಿಪಲ್ ಆಫ್ 6. ಹೌದಾ? 6 2 12 ಮತ್ ನೆಕ್ಸ್ಟ್ 6 3 18, 6 4 24, 6 5 30, 6 6 36. ಹೌದಾ? ಇವೆಲ್ಲಾನು ಏನಿವೆ ಮಲ್ಟಿಪಲ್ಸ್ ಆಫ್ 6. 6 ಅನ್ನು 1 ಗುಣಿಸ್ದಾಗ ಇದು ಬರ್ತೈತಿ, 6 ಅನ್ನು 2 ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತೈತಿ, 6 ಅನ್ನು 3 ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತೈತಿ, 6 ಅನ್ನು 4 ಮಲ್ಟಿಪ್ಲೈ ಮಾಡಿದಾಗ ಇದು ಬರ್ತೈತಿ. 5 6 6 7 42, 6 8 48, 6 9 54, 6 10 60. ಇಷ್ಟೇ ಏನಾಗ್ತದನಿಲ್ಲ. 6 11 66, 6 12 78. ಎಂಡ್ ಐತನ ಅದಕ್ಕ? ನೋ ಎಂಡ್. ಮಲ್ಟಿಪಲ್ಸ್ ಇನ್ಫೈನೈಟ್ಲಿ ಮೆನಿ ನಂಬರ್ ಆಫ್ ಮಲ್ಟಿಪಲ್ಸ್ ಆರ್ ದೇರ್. ನೆಕ್ಸ್ಟ್ ನಾವು ಮಲ್ಟಿಪಲ್ ಫಾರ್ 8 ಬಂದ್ವಿ. ಅಂದ್ರೆ 8 ಮಲ್ಟಿಪಲ್ ಹೆಂಗತ್ತ? 8 1 8, 8 1 8. ಹೌದು. ನೆಕ್ಸ್ಟ್ 8 2 16, 8 3 24, 8 4 32, 8 5 40, 8 6 48, 8 7 56, 8 8 64, 8 9 72, 8 10 80, 8 11 88, 8 12 96. ಸೊ ಇವು ಎಲ್ಲ ಏನ ಮಲ್ಟಿಪಲ್ಸ್ ಆಫ್ 8. ನಾವೇನ್ ಬರ್ರಿ, ಜಸ್ಟ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತಿತ್ತಲ್ಲ, ಅಲ್ಲಿ ಮಲ್ಟಿಪಲ್ ಅನ್ನುವಂತ ಶಬ್ದವನ್ನ ನಾವು ಇಲ್ಲಿ ವ್ಯಕ್ತಪಡಿಸಿವಿ. ಹೌದಾ? 6 ಮಲ್ಟಿಪಲ್ಸ್ ಇವ, 8 ಮಲ್ಟಿಪಲ್ಸ್ ಇವ. ನೆಕ್ಸ್ಟ್ ಏನದ ನೋಡ್ರಿ, ಕಾಮನ್ ಅದ. ಏನದ? ಕಾಮನ್ ಅದ. ಕಾಮನ್ ಅಂದ್ರ ಸಾಮಾನ್ಯ. ಇದು ಮತ್ತು ಇದರಲ್ಲಿ ಎರಡು ಕಡೆ ಇರುವಂತಹ ನಂಬರ್ಸ್ ಅವು ಯಾವ್ದು ಅದಾವನ ನಂಬರ್ಸ್ ಎಷ್ಟ್ ಚೆಕ್ ಮಾಡ್ರಿ. ಈ 6ರ ಮಲ್ಟಿಪಲ್ಸ್ ಮತ್ತೆ 8ರ ಮಲ್ಟಿಪಲ್ಸ್ ಒಳಗಡೆ ಯಾವ ಕಾಮನ್ ಅದ ಚೆಕ್ ಮಾಡ್ರಿ. ಎಸ್ 24 ಕಾಮನ್ ಅದ. ಹೌದಾ? 24 ಕಾಮನ್ ಅದ. ಎಸ್ 24 ಬಿಟ್ಟು ಮತ್ತೆ ಅದೊಂದ ಕಾಮನ್ ಅದನ. ಮತ್ತೆ ಯಾವ್ದು ಕಾಮನ್ ಅದ ನೋಡ್ರಿ? ಎಸ್ 48 ಕಾಮನ್ ಅದ. ಮತ್ತೆ ಇದಷ್ಟೇ ಕಾಮನ್ ಅದನ. 28 24 48 ಬಿಟ್ರೆ ಮತ್ತೆ ಯಾವ್ದು ಕಾಮನ್ ಅದ ನೋಡ್ರಿ? ಎಸ್ 72 ಅದ. 72 ಅದ. 24 ಕಾಮನ್ ಅದ, ಆಮೇಲೆ 48 ಕಾಮನ್ ಅದ, 72 ಕಾಮನ್ ಅದ. ಹೌದಾ? ನಾವು ಕಾಮನ್ ಇದ್ದಿದ್ದನ್ನ ಬರ್ಕೊಂಡ್ವಿ. ಆಮೇಲೆ ಏನದ ಮಲ್ಟಿಪಲ್ಸ್ ಬರದ್ವಿ, ಆಮೇಲೆ ಯಾವ್ಯಾವ ಕಾಮನ್ ಅದ ಗೊತ್ತು ಮಾಡಿದ್ವಿ. ಆಮೇಲೆ ಏನ್ ಹೇಳೋಣವ? ಲೀಸ್ಟ್ ಅಂದನ. ಲೀಸ್ಟ್ ಅಂದ್ರೆ ಯಾವ್ದು? ಕಡಿಮೆ, ಸಣ್ಣದ. ಯಾವ್ದು? 24. 24 ಸಣ್ಣದ. ಈಗ 24 48 72 ಕಂಪೇರ್ ಮಾಡ್ರಿ, ಯಾವ್ದು ಸಣ್ಣದ? 24 ಸಣ್ಣದ. ಹೌದಾ? ಸಿ ದ 24 ಇಸ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ ಬೋತ್ 6 and 8. ಹೌದಾ? 6 ಮತ್ತು 8ರ ಎಲ್ಸಿಎಂ ಏನಾತಂಗಾರ? ಎಲ್ಸಿಎಂ ಆಫ್ 6 and 8 ಏನಾತ? 24. ಹೌದಾ? ಅಂದ್ರೆ ಇದ್ರ ಇನ್ನೊಂದು ಮೀನಿಂಗ್ ಏನಂದ್ರ 6 ಮತ್ತು 8 ಈ ಎರಡರಿಂದನೂ ಭಾಗ ಹೋಗುವಂತಹ, ಎರಡರಿಂದನೂ ಭಾಗ ಹೋಗ್ಬೇಕು ಅಂತ ಸಣ್ಣ ಸಂಖ್ಯೆ ಯಾವ್ದಂದ್ರ, ಅತಿ ಸಣ್ಣ ಸಂಖ್ಯೆ ಯಾವ್ದಪ್ಪ ಅಂದ್ರೆ 24. 6 ಮತ್ತು 8ರಿಂದ ಭಾಗ ಹೋಗುವಂತ ಲೀಸ್ಟ್ ನಂಬರ್ ಅದು ಯಾವ್ದೈತಂದ್ರ 24. 6 ಮತ್ತು 8ರಿಂದ ಎರಡರಿಂದ ಭಾಗ ಹೋಗ್ಬೇಕು ಅಂತ ಸಂಖ್ಯೆ, ಕನಿಷ್ಠವಾದ ಸಂಖ್ಯೆ, ಸಣ್ಣ ಸಂಖ್ಯೆ ಯಾವುದು? 24 ಅಂತ ಅರ್ಥ. ಎಲ್ಸಿಎಂ ಮೀನ್ಸ್ ಬೋತ್ ನಂಬರ್, ಎರಡು ನಂಬರ್ ಇಂದ ಭಾಗ ಹೋಗುವಂತ ಅತ್ಯಂತ ಸಣ್ಣ ಸಂಖ್ಯೆ, ಅದ್ಯಾವ್ದು? 24. ಎಸ್. ಸೊ ನಾವ್ ಈ ಮಲ್ಟಿಪಲ್ ಕಾಮನ್ ತೆಗೆದಿಲ್ಲ, ಕಾಮನ್ ಮಲ್ಟಿಪಲ್ಸ್ ಇವಿಷ್ಟ ಅದಾವನ ಇಲ್ಲ. ಸೊ ನಾವು ಮಲ್ಟಿಪಲ್ಸ್ ನ ಬರಿತಾ ಹೋದಂಗ ಇಲ್ಲಿ ನಮಗ್ ಕಾಮನ್ಸ್
ಬರ್ಕೊಂತ ಹೋಗ್ತಾವ. ನಾವು ಮಲ್ಟಿಪಲ್ಸ್ ಇನ್ನಷ್ಟು ಬರ್ದ್ವಿ ಅಂದ್ರೆ ಇನ್ನಷ್ಟು ಕಾಮನ್ ಬರ್ತಾವ. ಬಟ್ ನಮಗೆ ಏನ್ ಬೇಕು ಯಾವಾಗ್ಲೂ ಲೀಸ್ಟ್ ಕಾಮನ್ ಬೇಕ. ಲೀಸ್ಟ್ ಕಾಮನ್ ನಮ್ಗೆ ಯಾವ್ದೋ ಒಂದು ಸಿಕ್ತಪ್ಪ ಸ್ಟಾರ್ಟಿಂಗ್ ಅಂದ್ರೆ ಅದ್ ನಮ್ಗೆ ಇನಫ್. ಎಲ್ಸಿಎಂ ನಾವು ಈಸಿಯಾಗಿ ಅದನ್ನ ಹೇಳ್ಬೋದು. ಹೌದಾ, ಲೀಸ್ಟ್ ಕಾಮನ್ ಮಲ್ಟಿಪಲ್. ಹೌದಾ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೌದಾ, ಎಲ್ಸಿಎಂ ಅಂದ್ರೇನೆ ಈ ಎರಡು ಸಂಖ್ಯೆಯಿಂದ ಭಾಗ ಹೋಗುವಂತ ಅತ್ಯಂತ ಸಣ್ಣ ಸಂಖ್ಯೆ ಯಾವುದು, ಅದಕ್ಕ ನಾವು ಎಲ್ಸಿಎಂ ಆಫ್ ದಟ್ ಟು ನಂಬರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಮೀನ್ ಬೈ ಎಲ್ಸಿಎಂ. ಹೌದಾ, ನಾವು ಇದನ್ನ ಕಂಡಿಡ್ಯಾಕ ನಾವು ಡಿಫ್ರೆಂಟ್ ಮೆಥಡ್ ಯೂಸ್ ಮಾಡ್ತೀವಿ. ಸೊ ಅದೆಲ್ಲ ನಿಮ್ಗೆ ಯೂಶುವಲ್ ಆಗಿ ಗೊತ್ತಿದೆ. ಬಟ್ ಈ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಮಲ್ಟಿಪಲ್ಸ್ ಬರೆದ್ವಿ, ಆಮೇಲೆ ಅದರ ಕಾಮನ್ ಯಾವ್ದು ನೋಡಿದ್ವಿ, ಆಮೇಲೆ ಅದರಾಗ ಸಣ್ಣದು ಯಾವ್ದನ್ನ ನಾವು ನೋಡಿದ್ವಿ. ಹೌದಾ, ಸೊ ಎಲ್ಸಿಎಂ ಇಸ್ ನಥಿಂಗ್ ಬಟ್ ಈ ಎರಡು ಸಂಖ್ಯೆಯಿಂದ ಭಾಗ ಹೋಗುವಂತ ಅತ್ಯಂತ ಸಣ್ಣ ಸಂಖ್ಯೆಯನ್ನ ಕಂಡುಹಿಡಿಯುವುದ ಎಲ್ಸಿಎಂ. ಹೌದಾ, ನೆಕ್ಸ್ಟ್ ಎಲ್ಸಿಎಂ ಏನಂತ ಅರ್ಥ ಮಾಡ್ಕೊಂಡಿ ನಾವು. ನೆಕ್ಸ್ಟ್ ಏನ್ ಮಾಡೋದು, HCF. HCF ಅನ್ನೋದೈತಿ. HCF ಅಂದ್ರೇನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. H ಫಾರ್ ಹೈಯೆಸ್ಟ್, C ಫಾರ್ ಕಾಮನ್, F ಫಾರ್ ಫ್ಯಾಕ್ಟರ್. ಹೌದಾ, ಇಲ್ಲೇನದ ಮಲ್ಟಿಪಲ್ ಅದ, ಅಲ್ಲೇನದ ಫ್ಯಾಕ್ಟರ್ ಅದ. HCF. HCF ಅಂದ್ರೆ ಏನ್ರಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಫ್ಯಾಕ್ಟರ್ಸ್. ಹೌದಾ, ಫ್ಯಾಕ್ಟರ್. ಹೌದಾ, ಹೈಯೆಸ್ಟ್ ಅನ್ನೋದನ್ನ ನಾವು ಕನ್ನಡದೊಳಗೆ ಏನಂತ ಕರಿತೀವಿ, HCF ಅಂದ್ರ ಮ ಸ ಅಂತ ಕರಿತೀವಿ. ಮ ಸ ಅಂದ್ರ ಮಹತ್ತಮ ಸಾಮಾನ್ಯ. ಮಹತ್ತಮ ಸಾಮಾನ್ಯ ಅಪವರ್ತನ. ಸಾಮಾನ್ಯ ಅಪವರ್ತನ. ಹೌದಾ, ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ಏನಪ್ಪ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ, ಮತ್ತ ಈಗ ನಾವು ಎರಡ್ ನಂಬರ್ಸ್ ನ ತಗೊಳ್ಳೋಣ. ಎರಡ್ ನಂಬರ್ಸ್ ನಾವೇನ್ ಅರ್ಥ ಮಾಡ್ಕೋಕತ್ತೀವಿ, HCF ಅಂದ್ರೆ ಅರ್ಥ ಮಾಡ್ಕೋಕತ್ತೀವಿ. ಹೊಳೆ ಅದ 6 ಮತ್ 8 ಅನ್ನೋ ನಂಬರ್ ನ ತಗೊಳ್ಳೋಣ. ಹೌದಾ, 6 ಮತ್ 8 ನಂಬರ್ ನ ತಗೊಳ್ಳೋಣ. 6 and 8. ಈಗ ನಾವ್ ಏನ್ ಬರಿಬೇಕು ಹೇಳ್ರಿ, ಫ್ಯಾಕ್ಟರ್ಸ್ ಬರಿಬೇಕು. ನಾವು ಏನದ ಫಸ್ಟ್ ಏನದ ಫ್ಯಾಕ್ಟರ್ ಅದ. ಹೌದಾ, ಫ್ಯಾಕ್ಟರ್ ಆಫ್ 6 ಬರೀ ಅಂದ್ರೆ ನಾವು ಫಸ್ಟ್ ಇಲ್ಲಿ ಎಲ್ಸಿಎಂ ದಾಗ ಏನ್ ಬರ್ದ್ವಿ, ಮಲ್ಟಿಪಲ್ಸ್ ಬರ್ದ್ವಿ. ಅವು ಇಲ್ಲೇನ್ ಬರೀಬೇಕು, ಫ್ಯಾಕ್ಟರ್ಸ್ ಅಂತ ಬರೀಬೇಕು. ಹೌದಾ, ಯಾವ್ಯಾವ ಸಂಖ್ಯೆ ಅದಾವು, 6 ಡಿವೈಡ್ ಮಾಡುವಂತ ಸಂಖ್ಯೆಗಳಿಗೆ 6ರ ಫ್ಯಾಕ್ಟರ್ಸ್ ಅಂತೀವಿ. 1 6 ಡಿವೈಡ್ ಮಾಡ್ತೈತಿ. ಹೌದಾ, ಅದು ಒಂದೇನ 6ರ ಫ್ಯಾಕ್ಟರ್ ಆಯ್ತು. 2 ಅಂತಕ್ಕಂಥ ಸಂಖ್ಯೆ 6 ಡಿವೈಡ್ ಮಾಡ್ತೈತಿ. ಎಸ್, 2 ಇಸ್ ಅ ಫ್ಯಾಕ್ಟರ್. ಹೌದಾ, 2 is a factor of 6. ನೆಕ್ಸ್ಟ್ 3 6 ಡಿವೈಡ್ ಮಾಡ್ತೈತಿ. 3 is a factor of 6. ಮತ್ತ 6 ಡಿವೈಡ್ ಮಾಡ್ತೈತಿ. ಎಸ್, 6 is a factor of 6. ನೆಕ್ಸ್ಟ್ 8 ನೋಡೋಣ. 8 ಯಾವ ನಂಬರ್ ಡಿವೈಡ್ ಮಾಡ್ತೈತಿ, 1 ಡಿವೈಡ್ ಮಾಡ್ತೈತಿ. 1 is factor of 8. ನೆಕ್ಸ್ಟ್ 2 ಡಿವೈಡ್ ಮಾಡ್ತೈತಿ, ಆಮೇಲೆ 4 ಡಿವೈಡ್ ಮಾಡ್ತೈತಿ, ಆಮೇಲೆ 8 ಡಿವೈಡ್ ಮಾಡ್ತೈತಿ. ಹೌದಾ, ಎಸ್ ಆರ್ ನೋ? ಸೊ ಇವಕ್ಕೆಲ್ಲ ಏನಂತ ಕರಿತೀವಿ, 1 2 3 6 ಏನಂತೀವಿ, ಫ್ಯಾಕ್ಟರ್ಸ್ ಆಫ್ 6 ಅಂತೀವಿ. 1 2 4 8 ಏನಂತೀವಿ, ಫ್ಯಾಕ್ಟರ್ಸ್ ಆಫ್ 8 ಅಂತ. ಹೌದಾ, ನಾವೇನ್ ಬರ್ದ್ವಿ ನೋಡಿದ್ರೆ, 8ಕ್ಕಿಂತ ಜಾಸ್ತಿ ಸಂಖ್ಯೆ ಯಾವ್ದಾರು 8 ಡಿವೈಡ್ ಮಾಡ್ತಾನ, ಇಲ್ಲ. ಲಾಸ್ಟ್ 8 ಡಿವೈಡ್ ಮಾಡುತ್ತ ಸಂಖ್ಯೆನ 8. 6ಕ್ಕಿಂತ ದೊಡ್ಡ ಸಂಖ್ಯೆ ಯಾವ್ದೋ 6 ಡಿವೈಡ್ ಮಾಡ್ತಾನೆ, ಇಲ್ಲ. ಲಾಸ್ಟ್ 6 ಡಿವೈಡ್ ಮಾಡುವಂತ ಸಂಖ್ಯೆನ 6. ಸೊ ಇಲ್ಲಿಗೆ ಎಂಡ್ ಆತ. ಸೊ ಫ್ಯಾಕ್ಟರ್ಸ್ ಏನಿದಾವ್, ಫೈನೈಟ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಅದಾವ. ಇಲ್ಲಿಗೆ ಎಂಡ್ ಆಗ್ತದೆ ಫ್ಯಾಕ್ಟರ್ಸ್, ಇಲ್ಲಿ ಇದು ಎಂಡ್ ಆತ. ಬಟ್ ನಾವು ಮಲ್ಟಿಪಲ್ಸ್ ಬರ್ದಾಗ ಈ ಮಲ್ಟಿಪಲ್ಸ್ ನಾವು ಬರಿತಾ ಹೋಗ್ಬೋದು. ಇನ್ಫೈನೈಟ್ಲಿ ಮೆನಿ ನಂಬರ್ ಆಫ್ ಮಲ್ಟಿಪಲ್ಸ್ ಅದಾವ, ಸಾಕಷ್ಟು ಮಲ್ಟಿಪಲ್ಸ್ ಸಿಗ್ತಾವ. ಬಟ್ ಇಲ್ಲೇನದ ಲಿಮಿಟೆಡ್ ಅದ. ಯಾವ್ದೋ ಸಂಖ್ಯೆ ತಗೊಂಡ್ರೆ ಅಲ್ಲಿ ಫೈನೈಟ್ ನಂಬರ್ಸ್ ಆಫ್ ಫ್ಯಾಕ್ಟರ್ಸ್ ಇರ್ತಾವ. ಎಸ್ ಆರ್ ನೋ? ಸೇಮ್ ನೋಡಿಲ್ಲ, ನಾವೇನ್ ಬರ್ದ್ವಿ, ಫ್ಯಾಕ್ಟರ್ಸ್ ಬರ್ದ್ವಿ. ಇವು 6ರ ಫ್ಯಾಕ್ಟರ್ಸ್, ಇವು 8ರ ಫ್ಯಾಕ್ಟರ್ಸ್. ಅಲ್ಲೇನದ ಮತ್ತೆ ಕಾಮನ್ ಅದ. ಕಾಮನ್ ಅಂದ್ರೆ ಇದ್ರಾಗ ಮತ್ ಇದ್ರಾಗಿರುವಂತ ಫ್ಯಾಕ್ಟರ್ಸ್ ತಗೋಬೇಕು ನಾವು. ಹೌದಾ, ಇದ್ರಾಗ ಏನ್ ಕಾಮನ್ ಅದ, 1 ಅದ, ಇದ್ರಾಗ 1 ಅದ, ಇದ್ರಾಗ ಮತ್ತೆ 2 ಅದ, ಇದ್ರಾಗು 2 ಅದ. ಹೌದಾ, ನೆಕ್ಸ್ಟ್ ನಾವ್ ಏನ್ ಮಾಡಿದ್ವಿ, ಕಾಮನ್ ಇದ್ದದನ್ನ ಗುರುತಿಸ್ಕೊಂಡ್ವಿ. ಹೌದಾ, ನೆಕ್ಸ್ಟ್ ಇಲ್ಲೇನದ ಹೈಯೆಸ್ಟ್ ಅದ, ಇಲ್ಲೇನಿತ್ತು ಲೀಸ್ಟ್ ಸಣ್ಣದಿತ್ತು, ಇಲ್ಲಿ ಹೈಯೆಸ್ಟ್ ಅಂದ್ರೆ ದೊಡ್ಡದು. ಈ ಎರಡು ಫ್ಯಾಕ್ಟರ್ಸ್ ಒಳಗಡೆ ದೊಡ್ಡದು ಯಾವುದು, ಅದ ಏನ 2. ಹೌದಾ, ಈ 2 ಏನಂತ ಕರಿತೀವಿ ನಾವು, HCF ಆಫ್ 6 and 8 ದಟ್ ಈಸ್ 2. HCF ಆಫ್ 6 and 8 ದಟ್ ಈಸ್ 2. ಏನಪ್ಪಾ ಅಂದ್ರ 6 ಮತ್ತು 8ನ ಡಿವೈಡ್ ಮಾಡು, ಎರಡನ್ನು ಡಿವೈಡ್ ಮಾಡುವಂತಹ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದ ಇದ್ರು ಅದು 2. 6 ಮತ್ತು 8 ಎರಡನ್ನು ಡಿವೈಡ್ ಮಾಡುವಂತ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದೈತಿ, ಅದು 2. ಹೌದಾ, ನಾವು LCM ನಾಗ ಏನ್ ಮಾಡಿದ್ವಿ, 6 ಮತ್ತು 8ರಿಂದ ಭಾಗ ಹೋಗುವಂತ ಅತ್ಯಂತ ಸಣ್ಣ ಸಂಖ್ಯೆ ನೋಡಿದ್ವಿ. ಇಲ್ಲಿ 6 ಮತ್ತು 8ನ ಭಾಗ ಮಾಡುವಂತ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದೈತಿ,
ಅದೇನ 2. ಇದಕ್ಕಿಂತ ದೊಡ್ಡ ಸಂಖ್ಯೆ ಯಾವುದೂ ಇಲ್ಲ. ಅದು ಏನ 6 ಮತ್ತೆ 8 ಡಿವೈಡ್ ಮಾಡುವಂತಹ ಎರಡಕ್ಕಿಂತ ದೊಡ್ಡ ಸಂಖ್ಯೆ ಯಾವುದೂ ಇಲ್ಲ. ಎರಡ ಅತಿ ದೊಡ್ಡ ಸಂಖ್ಯೆ ಅದು 6 ಡಿವೈಡ್ ಮಾಡ್ತೈತಿ, 8 ಡಿವೈಡ್ ಮಾಡ್ತೈತಿ. ದ ಹೈಯೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ ಬೋತ್ 6 and 8 ಅದಕ್ಕೆ ಏನಂತ ಕರಿತೀವಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ HCF ಆಫ್ 6 and 8 ಅದೇನಾಗುತ್ತೆ 2 ಆತ. ಹೌದಾ? ಇಲ್ಲಿ LCM ಆಫ್ 6 and 8 ಏನಾಯ್ತು 24 ಆತ. HCF ಆಫ್ 6 and ಏನಾಯ್ತು 2 ಆತ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಯಾವ ದೊಡ್ಡ ಸಂಖ್ಯೆ 6 ಮತ್ತು 8 ಎರಡನ್ನು ಡಿವೈಡ್ ಮಾಡ್ತದಲ್ಲ ಅದಕ್ಕೆ ಏನಂತ ಕರಿತೀವಿ HCF. ಅಲ್ಲಿ ಇದು ಏನಾಗಿದೆ, ಇಲ್ಲಿ 2 ಆಗಿದೆ. 2 ಅಂತಕ್ಕಂಥ ಸಂಖ್ಯೆ 6 ಮತ್ತು 8 ಭಾಗಿಸುವಂತ ಅತ್ಯಂತ ದೊಡ್ಡ ಸಂಖ್ಯೆ. ಒಂದನ್ನು 6 ಮತ್ತು 8 ಎರಡನ್ನು ಭಾಗಿಸ್ತದ. ಬಟ್ ನಾವ್ ಏನ್ ಮಾಡಕತ್ತೀವಿ, ಹೈಯೆಸ್ಟ್ ನೋಡಕತ್ತೀವಿ, ದೊಡ್ಡ ಸಂಖ್ಯೆ ನೋಡಕತ್ತೀವಿ. ಸೊ 2 is the highest number which divides both 6 and 8. ಹೌದಾ? ಸೊ ದಿಸ್ ಈಸ್ ಬೇಸಿಕಲಿ HCF. ಹೌದಾ? ನಾವು LCM ಅಂದ್ರೆ ಏನಂತ ನೋಡಿದ್ವಿ, HCF ಅಂದ್ರ ಏನಂತ ನೋಡಿದ್ವಿ. ಹೌದಾ? ನೆಕ್ಸ್ಟ್ ಈಗ ನಿಮ್ಮ ಈ ರಿಯಲ್ ನಂಬರ್ಸ್ ನ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರ, ರಿಯಲ್ ನಂಬರ್ಸ್ ನ ಅರ್ಥ ಮಾಡ್ಕೋಬೇಕಂದ್ರ ಈ ಎಲ್ಲಾ ಬೇಸಿಕ್ಸ್ ನಿಮ್ಗ ಫಸ್ಟ್ ಗೊತ್ತಿರ್ಬೇಕು. ಇವೆಲ್ಲ ನೀವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿರ್ತೀರಿ, ಬಟ್ ಅದ ಸ್ವಲ್ಪ ಮರ್ತಿರ್ತೀರಿ, ಸ್ವಲ್ಪ ಕಾನ್ಸೆಪ್ಟ್ ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಸೊ ಅದಕ್ಕೆ ನಾವ್ ಇದನ್ನ ರಿವೈಸ್ ಮಾಡ್ಕೊಂಡು ನಿಮ್ಮ ಚಾಪ್ಟರ್ ಗೆ ಹೋಗ್ತೇವೆ. ಹೌದಾ? ನೋಡಿಲಿ, ನಾವೇನ್ ಅರ್ಥ ಮಾಡ್ಕೊಂಡ್ವಿ, ಪ್ರೈಮ್ ನಂಬರ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ವಿ, ಕಾಂಪೋಸಿಟ್ ನಂಬರ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ವಿ. ಹೌದಾ? ಪ್ರೈಮ್ ನಂಬರ್ ಮೀನ್ಸ್ ಓನ್ಲಿ 2 ಫ್ಯಾಕ್ಟರ್ಸ್. ಯಾವ್ಯಾವ ಸಂಖ್ಯೆ ಕೇವಲ ಎರಡೇ ನಂಬರ್ ಇಂದ ಭಾಗ ಹೋಗ್ತಿರ್ತಾವಲ್ಲ ಅಂತ ಸಂಖ್ಯೆಗಳಿಗೆ ಏನಂತ ಕರಿತೀವಿ ನಾವು, ಪ್ರೈಮ್ ನಂಬರ್. ಹೌದಾ? 2 ಬರೀ 1 ಮತ್ತು 2 ಅಷ್ಟ ಭಾಗ ಹೋಗ್ತದೆ. 11 1 ಮತ್ತು 11 ಅಷ್ಟ ಭಾಗ ಹೋಗ್ತದೆ. ಅದೇ ಬಟ್ ಇಲ್ಲಿ ಕಾಂಪೋಸಿಟ್ ನಂಬರ್ ನಲ್ಲಿ ಗಮನಿಸ್ರಿ, 4 1 ಭಾಗ ಹೋಗ್ತದೆ, 2 ಆಗ್ತದೆ, 4 ಆಗ್ತದೆ. 8 ನೋಡ್ರಿ 1 ಆಗ್ತದೆ, 2 ಆಗ್ತದೆ, 4 ಆಗ್ತದೆ, 8 ಆಗ್ತದೆ. ಇಟ್ ಹ್ಯಾಸ್ ಮೋರ್ ದನ್ 2 ಫ್ಯಾಕ್ಟರ್. ಇಟ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್. ಹೌದಾ? ದಿಸ್ ಇಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಪ್ರೈಮ್ ನಂಬರ್ and the composite number. Next LCM ಅಂದ್ರೆ ಏನಂತ ನೋಡಿದೆ, ಲೀಸ್ಟ್ ಕಾಮನ್ ಮಲ್ಟಿಪಲ್. ಹೌದಾ? ಆ ಎರಡು ಸಂಖ್ಯೆಯಿಂದ ಯಾವ್ದೋ ಒಂದ್ 2 ಅಥವಾ 3 ಸಂಖ್ಯೆ ಕೊಟ್ಟಿರ್ತಲ್ಲ, ಆ 2 ಕೊಟ್ಟ 2 ಸಂಖ್ಯೆಯಿಂದ ಭಾಗ ಹೋಗುವಂತ, ಎರಡಿಂದನೂ ಭಾಗ ಹೋಗ ಅಂತ ಸಣ್ಣ ಸಂಖ್ಯೆಯನ್ನ LCM ಅಂತ ಕರಿತೀವಿ. HCF ಅಂದ್ರೇನ, ಆ ಕೊಟ್ಟ 2 ಸಂಖ್ಯೆಯನ್ನ ಭಾಗ ಮಾಡುವಂತ ಅತಿ ದೊಡ್ಡ ಸಂಖ್ಯೆ, ಕೊಟ್ಟಂತ 2 ಸಂಖ್ಯೆನ ಭಾಗ ಮಾಡುವಂತ ಅತಿ ದೊಡ್ಡ ಸಂಖ್ಯೆಗೆ ಏನಂತ ನಾವು HCF ಅಂತ ಕರಿತೀವಿ. ಹೌದಾ? ಇಷ್ಟು ಬೇಸಿಕ್ ಡಿಫರೆನ್ಸ್ ನಿಮಗೆ ಗೊತ್ತಿರ್ಬೇಕು. ಹೌದಾ? ಸೊ ನಾವ್ ಈ ಕ್ಲಾಸ್ ಒಳಗಡೆ ನೋಡಿದ್ವಿ, ಪ್ರೈಮ್ ನಂಬರ್ ಅಂದ್ರೆ ಏನಂತ ನೋಡಿದ್ವಿ, ಕಾಂಪೋಸಿಟ್ ನಂಬರ್ ಅಂದ್ರೆ ಏನಂತ ನೋಡಿದ್ವಿ, ಆಮೇಲೆ HCF ಅಂಡ್ LCM ಅಂದ್ರೆ ಏನಂತ ಈಸಿಯಾಗಿ ನಾವು ಅರ್ಥ ಮಾಡ್ತೀವಿ. ಹೌದಾ? ನೆಕ್ಸ್ಟ್ ಕ್ಲಾಸ್ ಇಂದ ನಾವು ನಿಮ್ಮ ರಿಯಲ್ ನಂಬರ್ ನ ಮೇನ್ ಕಾನ್ಸೆಪ್ಟ್ ಏನದ, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ. ಹೌದಾ? ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅನ್ನ ಸ್ಟಾರ್ಟ್ ಮಾಡೋದು. ದಿಸ್ ಆರ್ ಥಿಂಗ್ಸ್ ಆರ್ ಬೇಸಿಕ್ಸ್. ಇದಿತ್ತಪ್ಪ ಅಂದ್ರೆ ನಾವು ಈಸಿಯಾಗಿ ನಮ್ಮ ಚಾಪ್ಟರ್ ಗೆ ಎಂಟ್ರಿ ಕೊಡಬಹುದು. ಥ್ಯಾಂಕ್ ಯು ಆಲ್.